ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 75ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತುವು ಎಂದಿನಂತೆ ಮಾಯಾಯುದ್ಧವನ್ನು ಮಾಡುತ್ತಾ ಅದೃಶ್ಯನಾಗಿದ್ದುಕೊಂಡೇ ಅನೇಕ ವಾನರ ವೀರರನ್ನು ಘಾಸಿಗೊಳಿಸಿ ಕೆಳಗೆ ಬೀಳಿಸುತ್ತಾನೆ. ಅಂತಿಮವಾಗಿ ರಾಮಲಕ್ಷ್ಮಣರ ಮೇಲೂ ನಿರಂತರವಾಗಿ ಶರಪ್ರಹಾರವನ್ನು ಮಾಡುತ್ತಾ ಬ್ರಹ್ಮಾಸ್ತ್ರದಿಂದ ಅವರೆಲ್ಲರನ್ನು ಕಟ್ಟಿಹಾಕುತ್ತಾನೆ. ಬ್ರಹ್ಮನು ಕೊಟ್ಟ ವರಕ್ಕೆ ಗೌರವಿಸುತ್ತಾ ಮತ್ತೊಮ್ಮೆ ಇಡೀ ವಾನರ ಸೇನೆ ಶ್ರೀರಾಮ ಲಕ್ಷ್ಮಣರೊಂದಿಗೆ ಪರಾಜಯವನ್ನು ಒಪ್ಪಿಕೊಳ್ಳಬೇಕಾದಂತಹ ಸ್ಥಿತಿ ಬರುತ್ತದೆ. ಬ್ರಹ್ಮನು ಕೊಟ್ಟ ವರವನ್ನು ಮನ್ನಿಸಿ ರಾಮಲಕ್ಷ್ಮಣರು ಕೂಡ ಪ್ರತಿಯಾಗಿ ಯಾವ ಬಾಣಗಳನ್ನು ಪ್ರಯೋಗಿಸದೆ ತಾವು ಶರಣಾಗುತ್ತಾರೆ. ಯೋಗ್ಯರಾದ ವ್ಯಕ್ತಿಗಳು ಅಯೋಗ್ಯರಾದವರಿಗೆ ಬೆಂಬಲವನ್ನು ಕೊಟ್ಟರೆ, ಇಲ್ಲಿ ಬ್ರಹ್ಮನಾಗಲಿ ಶಿವನೇ ಆಗಲಿ ಅಯೋಗ್ಯರಾದಂತಹ ರಾಕ್ಷಸರಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ತಮ್ಮಲ್ಲಿ ಭಕ್ತಿಯನ್ನು ತೋರಿಸಿದರು ಎಂಬ ಕಾರಣದಿಂದಾಗಿ ವರಗಳನ್ನು ನೀಡಿದ ಕಾರಣದಿಂದ ಆ ರಾಕ್ಷಸರು ಬಲೋನ್ಮತ್ತರಾದಾಗ ಅವರನ್ನು ವಧಿಸುವುದೇ ಒಂದು ದೊಡ್ಡ ಕಷ್ಟವಾಗಿ ಇಡೀ ಲೋಕಕ್ಕೆ ತೊಂದರೆಯಾಗುತ್ತದೆ. ಹಾಗೆಂದ ಮಾತ್ರಕ್ಕೆ ಇಲ್ಲಿ ಶಿವನಿಂದೆಯನ್ನಾಗಲಿ ಬ್ರಹ್ಮನಿಂದೆಯನ್ನಾಗಲಿ ಮಾಡುತ್ತಿರುವೆ ಎಂದು ಭಾವಿಸಬಾರದು. ಇಲ್ಲಿ ಶಿವನೇ ಆಗಲಿ ಬ್ರಹ್ಮನೇ ಆಗಲಿ ವಿಷ್ಣುವೇ ಆಗಲಿ ಒಬ್ಬನೇ ಪರಬ್ರಹ್ಮನ 3 ವಿವಿಧ ಸ್ವರೂಪಗಳು. ಆತನ ತ್ರಿಗುಣ ಸ್ವರೂಪಿಗಳು ತ್ರಿಮೂರ್ತಿಗಳು. ಬ್ರಹ್ಮ ವಿಷ್ಣು ಮಹೇಶ್ವರರ ನಡುವೆ ಯಾವ ಭೇದವೂ ಇರುವುದಿಲ್ಲ. ಯಾವ ಭಗವಂತನು ಶಿವನ ಸ್ವರೂಪದಲ್ಲಿ ವರವನ್ನು ಕೊಡುವನೋ ಅಥವಾ ಬ್ರಹ್ಮನ ಸ್ವರೂಪದಲ್ಲಿ ವರವನ್ನು ಕೊಡುವನೋ ಆತನೇ ಇನ್ನೊಂದು ಸ್ವರೂಪದಲ್ಲಿ ವಿಷ್ಣುವಿನ ಸ್ವರೂಪದಲ್ಲಿಯೋ ಅಥವಾ ಬೇರೊಂದು ದೇವಿಯ ಸ್ವರೂಪದಲ್ಲಿಯೋ ಮತ್ತೊಂದು ಅವತಾರವನ್ನೆತ್ತಿ ಅದೇ ರಾಕ್ಷಸನನ್ನು ಸಂಹರಿಸಬೇಕಾದ ಸ್ಥಿತಿಯಾಗುತ್ತದೆ. ಈ ಮೂಲಕ ಭಗವಂತನಲ್ಲಿ ದೋಷಗಳನ್ನು ಎಣಿಸುವಂತಹ ಕುತ್ಸಿತ ಕಾರ್ಯಕ್ಕಿಳಿಯುವುದು ಬೇಡ. ಇಲ್ಲಿ ಈ ಎಲ್ಲ ಕಾರ್ಯವನ್ನು ಭಗವಂತನು ಮಾಡುತ್ತಿರುವುದು ನಮಗೆ ಪಾಠವನ್ನು ಕಲಿಸುವುದಕ್ಕೆ. ನಾನು ಬಹಳ ಯೋಗ್ಯ, ನಾನು ಬಹಳ ಬುದ್ಧಿವಂತ, ನಾನು ಬಹಳ ಜ್ಞಾನಿ ಅಥವಾ ನಾನು ಬಹಳ ವಿಶಾಲ ಹೃದಯದವನು ಎಂಬ ಕಾರಣದಿಂದಾಗಿ ಅಸುರರು ಯಾರು ರಾಕ್ಷಸಿ ಪ್ರವೃತ್ತಿಯವರಾಗಿರುವರೋ ಅವರನ್ನು ಏನಾದರೂ ನಾವು ಸಹಿಸಿಕೊಂಡರೆ, ಅವರಿಗೆ ಬೆಂಬಲವನ್ನೇನಾದರೂ ಕೊಟ್ಟರೆ, ಆಗ ಇನ್ನೊಂದು ರೂಪದಲ್ಲಿ ನಾವೇ ಅದನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುವುದು ಎಂಬುದನ್ನು ಭಗವಂತನೇ ತನ್ನ ನಾನಾ ರೂಪಗಳಿಂದ ಅದನ್ನು ನಮಗೆ ಪಾಠವಾಗಿ ಕಲಿಸುತ್ತಿರುವನು. ಆ ದೃಷ್ಟಿಯಲ್ಲಿ ತೆಗೆದುಕೊಂಡರೆ ಜೀವನದಲ್ಲಿ ಆ ಪಾಠ ನಮಗೊಂದು ಯೋಗ್ಯ ಜ್ಞಾನವನ್ನು ಕೊಡುತ್ತದೆ ಹಾಗೂ ಬುದ್ಧಿಯನ್ನು ಕಲಿಸುತ್ತದೆ. ಹಾಗಿಲ್ಲದೆ ನನಗೇನಾಗಬೇಕು ಎಂಬ ಉದಾಸೀನತೆಯಿಂದಲೋ ಅಥವಾ ಆತ ನನ್ನಲ್ಲಿ ಅದೆಷ್ಟು ಭಕ್ತಿಯನ್ನು ತೋರಿಸಿಬಿಟ್ಟ, ಆತ ನನ್ನನ್ನು ಅದೆಷ್ಟು ಹೊಗಳಿಬಿಟ್ಟ, ಆತ ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಿ ನನ್ನನ್ನು ಬಿಟ್ಟರಿನ್ನಿಲ್ಲ ಎಂದು ಹೇಳಿದನೆಂದು ಆತನಿಗೆ ಸಹಾಯ ಮಾಡಲು ಹೋದರೆ ಮುಂದೆ ಅನುಭವಿಸಿ ನಾಶವಾಗಬೇಕಾದವರು ನಾವೇ. ನೆನಪಿರಲಿ, ಎಚ್ಚರವಿರಲಿ. ತಥೋ ಬ್ರವೀನ್ ಮಹಾತೇಜ ಸುಗ್ರೀವೋ ವಾನರೇಶ್ವರ ಅರ್ಥಂ ವಿಜ್ಞಾಪಯಂಶ್ಚಾಪಿ ಹನುಮಂತಮಿದಂ ವಚಃ. ಬಳಿಕ ಮಹಾತೇಜಸ್ವಿ ವಾನರರಾಜ ಸುಗ್ರೀವನು ಹನುಮಂತನಲ್ಲಿ ಮುಂದಿನ ಕರ್ತವ್ಯವನ್ನು ಸೂಚಿಸಲು ತಿಳಿಸಿದನು. ಏಕೆಂದರೆ ಇಂದ್ರಜಿತುವು ನಡೆಸಿದ ಯುದ್ಧದಿಂದಾಗಿ ಸಮಸ್ತ ವಾನರರು ನೆಲಕಚ್ಚಿದ್ದರು, ರಾಮಲಕ್ಷ್ಮಣರು ಕೂಡ ಧರಾಶಾಯಿಯಾಗಿದ್ದರು. ಮುಂದೆ ಹನುಮಂತನು ಆ ಹಿಮಾಲಯಕ್ಕೆ ಹೋಗಿ ಜಾಂಬವಂತನ ಮಾತಿನಂತೆ ಅಲ್ಲಿ ಯೋಗ್ಯ ಔಷಧಿಗಳೇ ಸಿಗದಿದ್ದಾಗ ಆ ಔಷಧಿಗಳು ಅಂದರೆ ಸಂಜೀವಿನಿಕರಣಿ ವೈಶಲ್ಯಕರಣಿ ಔಷಧಿಗಳು ಬೆಳೆಯುವಂತಹ ಪರ್ವತವನ್ನೇ ಹೊತ್ತು ತರುತ್ತಾನೆ. ಆ ಪರ್ವತವನ್ನು ಅಲ್ಲಿ ಯುದ್ಧ ಭೂಮಿಯಲ್ಲಿ ಇಟ್ಟಾಗ ಅದರ ವಾಸನೆಯಿಂದಲೇ ಈಗಾಗಲೇ ಮೃತ ಹೊಂದಿದ್ದಂತಹ ಹಿಂದಿನ ಅಧ್ಯಾಯದ ಅಂತ್ಯದಲ್ಲಿ ಹೇಳಿರುವಂತೆ ವಾನರರಲ್ಲಿ ಮೃತರಾದವರನ್ನು ಯಾವುದೇ ಆಕಾಶದಲ್ಲಿ ಅಂದರೆ ಆ ಮೃತ ಶರೀರಗಳನ್ನು ಅಲ್ಲಲ್ಲಿಯೇ ಬಿಡುವ ಪದ್ಧತಿ ಇರುತ್ತದೆ. ಬಹುಶಃ ದ್ವೀಪವಾಸಿಗಳಾದ ರಾಕ್ಷಸರಲ್ಲಿ ಮಾತ್ರವೇ ಮೃತರಾದವರನ್ನು ಜಲಸಮಾಧಿ ಮಾಡುವಂತಹ ವಿಧಾನವಿರಬಹುದು. ಆ ಕಾರಣದಿಂದಾಗಿ ರಾವಣನು ಎಲ್ಲ ರಾಕ್ಷಸರನ್ನು ಜಲಸಮಾಧಿ ಮಾಡಿಸಿರುತ್ತಾನೆ. ಆದರೆ ವಾನರರ ಶವಗಳು ಅಲ್ಲಲ್ಲಿಯೇ ಬಿದ್ದಿರುತ್ತವೆ. ಅವರೆಲ್ಲರೂ ಕೂಡ ಯಾರೆಲ್ಲರೂ ಸತ್ತಿದ್ದರೂ ಅವರೆಲ್ಲರೂ ಎಚ್ಚರಗೊಳ್ಳುತ್ತಾರೆ. ಯಾವ ರಾಕ್ಷಸರು ಉಳಿಯುವುದಕ್ಕಾಗುವುದಿಲ್ಲ. ಅದರಲ್ಲಿ ಕೆಲವರನ್ನು ಕುಂಭಕರ್ಣನು ತಿಂದು ಬಿಟ್ಟಿದ್ದರೆ ಅವರು ಕುಂಭಕರ್ಣನ ಹೊಟ್ಟೆ ಸೇರಿಬಿಟ್ಟಿರುವುದರಿಂದ ಅವರು ಮತ್ತೊಮ್ಮೆ ಬದುಕಲು ಅಸಾಧ್ಯವಾಗದಿರಬಹುದು.
ಅಂತಿಮವಾಗಿ ಅದಕ್ಕೂ ಮತ್ತೊಂದು ಬೇರೊಂದು ಉಪಾಯವು ಯುದ್ಧದ ಅಂತಿಮದಲ್ಲಿ ದೊರೆಯುತ್ತದೆ. ಪ್ರಸ್ತುತದಲ್ಲಿ ಯಾರ ಯಾರ ಶವಗಳೆಲ್ಲ ಅಲ್ಲಿಯೇ ಬಿದ್ದಿದ್ದವೋ ಅವರೆಲ್ಲರೂ ಕೂಡ ಬದುಕುಳಿದು ಎಲ್ಲರೂ ನಿದ್ದೆಯಿಂದ ಎಚ್ಚೆತ್ತವರಂತೆ ಎದ್ದು ಕುಳಿತಿದ್ದಾರೆ. ರಾಮ ಲಕ್ಷ್ಮಣರು ಕೂಡ ಆ ಔಷಧಿಗಳ ಕಾರಣದಿಂದಾಗಿ ಎಚ್ಚೆತ್ತಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಆ ಪರ್ವತವನ್ನು ಅಲ್ಲಿಯೇ ಇಟ್ಟುಕೊಳ್ಳಲು ಬರುವುದಿಲ್ಲ. ಹಾಗೇನಾದರೂ ಪರ್ವತವನ್ನು ಅಲ್ಲಿಯೇ ಇಟ್ಟುಕೊಂಡರೆ ಯಾರೂ ಸಾಯುವುದೇ ಇಲ್ಲ. ಆಗ ಯುದ್ಧವನ್ನು ಮಾಡುವುದಾದರೂ ಹೇಗೆ? ಆದ್ದರಿಂದ ಹನುಮಂತನು ಪುನಃ ಸಂಜೀವಿನಿ ಪರ್ವತವನ್ನು ಹಿಮಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಅದನ್ನು ಇಟ್ಟು ಬರುತ್ತಾನೆ. ಈ ಸಂದರ್ಭದಲ್ಲಿ ಸುಗ್ರೀವನು ಹನುಮಂತನಲ್ಲಿ ಮುಂದೆ ಏನು ಮಾಡಬೇಕು ಎಂಬ ವಿಚಾರವಾಗಿ ಸಮಾಲೋಚನೆ ನಡೆಸುತ್ತಿರುವನು. ಯತೋ ಹತಃ ಕುಂಭಕರ್ಣ ಕುಮಾರಾಶ್ಚ ನಿಷೂದಿತಾಃ ನೇದಾನೀಮುಪನಿರ್ಹಾರಂ ರಾವಣೋ ಧಾತುಮರ್ಹತಿ. ಕುಂಭಕರ್ಣನು ಸತ್ತು ಹೋದನು. ರಾಕ್ಷಸರಾಜನ ಪುತ್ರರ ಸಂಹಾರವೂ ಆಯಿತು. ಆದ್ದರಿಂದ ಈಗ ರಾವಣನು ಲಂಕೆಯನ್ನು ರಕ್ಷಿಸಲು ಯಾವುದೇ ವ್ಯವಸ್ಥೆ ಮಾಡಲು ಅಸಮರ್ಥನಾಗಿದ್ದಾನೆ. ಏಕೆಂದರೆ ಆತನ ಬಳಿ ಹೆಚ್ಚಿನ ರಾಕ್ಷಸ ವೀರರೇ ಇಲ್ಲ. ಬಹುತೇಕ ಮಂದಿ ಸತ್ತು ಹೋಗಿದ್ದಾರೆ. ಕೇವಲ ಇಂದ್ರಜಿತು ಮತ್ತು ರಾವಣ ಇಬ್ಬರೇ ಈಗ ಉಳಿದಿರುವುದು. ಯೇ ಯೇ ಮಹಾಬಲಾ ಸಂತಿ ಲಘವಶ್ಚ ಪ್ಲವಂಗಮಾಹ ಲಂಕಾಮಾ ಲಂಕಾಮಭಾತಂ ಲಂಕಾಮಭಾಪತಂ ತ್ವಾತು ಗ್ರಹ್ಯೋಲ್ಕಾ ಅವಗರ್ಷಭಾಹ. ಆದುದರಿಂದ ನಮ್ಮ ಸೈನ್ಯದಲ್ಲಿರುವ ಮಹಾಬಲಶಾಲಿಗಳಾದ ಶೀಘ್ರಗಾಮಿಗಳಾದ ವಾನರರೆಲ್ಲರೂ ಪಂಜುಗಳನ್ನು ಹಿಡಿದುಕೊಂಡು ಶೀಘ್ರವಾಗಿ ಲಂಕೆಯನ್ನು ಆಕ್ರಮಿಸಲಿ. ತತೋಸ್ತಂ ಗತ ಆದಿತ್ಯೇ ರೌದ್ರೇ ತಸ್ಮಿನ್ ನಿಶಾಮುಖೇ ಲಂಕಾಮಭಿಮುಖಾ ಸೋಲ್ಕಾ ಜಗ್ಮುಸ್ತೆ ಪ್ಲವಗರ್ಷಭಾಹ. ಸುಗ್ರೀವನ ಆಜ್ಞೆಗನುಸಾರ ಸೂರ್ಯಾಸ್ತವಾದ ಕ್ಷಣ ಭಯಂಕರ ಪ್ರದೋಷ ಕಾಲದಲ್ಲಿ ಆ ಶ್ರೇಷ್ಠ ವಾನರೆಲ್ಲರೂ ಪಂಜುಗಳನ್ನು ಹಿಡಿದುಕೊಂಡು ಲಂಕೆಯ ಕಡೆಗೆ ಹೊರಟರು. ಉಲ್ಕಾಹಸ್ತೈರ್ಹರಿಗರಿಗಣೈ ಸರ್ವತಃ ಸಮಭಿದ್ರುತಾಃ ಆರಕ್ಷಸ್ತಾ ವಿರೂಪಾಕ್ಷಾ ಸಹಸಾ ವಿಪ್ರದುದ್ರುವುಃ. ಪಂಜುಗಳಿಂದ ಸಮಸ್ತ ವಾನರರು ಸುತ್ತಲಿಂದ ಆಕ್ರಮಣ ಮಾಡಿದಾಗ ದ್ವಾರ ರಕ್ಷಕರಾದ ವಿರೂಪ ಕಣ್ಣುಗಳುಳ್ಳ ಆ ರಾಕ್ಷಸರೆಲ್ಲರೂ ಪಲಾಯನ ಮಾಡಿದರು. ಏಕೆಂದರೆ ತನ್ನ ಕಡೆ ಹೆಚ್ಚಿನ ಸೈನ್ಯ ಸಹಾಯವಾಗಲಿ ವೀರರಾಗಲಿ ಇಲ್ಲದಿರುವಾಗ ರಾವಣನಾಗಲಿ ಇಂದ್ರಜಿತ್ತಾಗಲಿ ಅರಮನೆಯೊಳಗೆ ಇರುವಂತಹ ರಹಸ್ಯ ಗುಹೆಗಳಲ್ಲಿ ಅಡಗಿಕೊಂಡು ಬಿಟ್ಟರೆ ಹೀಗೆ ಅಡಗಿಕೊಂಡವರನ್ನು ಹುಡುಕಿ ಕೊಲ್ಲುವುದಾದರೂ ಹೇಗೆ? ಆದ್ದರಿಂದ ಅವರಿಗೆ ಕೋಪ ಬಂದು ಅವರು ಹೊರಗೆ ಬರುವಂತೆ ಮಾಡಲು ಇಡೀ ಲಂಕೆಯನ್ನೇ ದಹಿಸಬೇಕಾಗುತ್ತದೆ. ಗೋಪುರಾರ್ಥ ಪ್ರತೋಲೀಷು ಚರ್ಯಾಸು ವಿವಿಧಾಸು ಚ ಪ್ರಾಸಾದೇಶು ಚ ಸಂಹೃಷ್ಟಾ ಸಸೃಜಸ್ತೆ ಹುತಾಶನಂ. ಒಳಗೆ ನುಗ್ಗಿದ ವಾನರರು ಮಹಾದ್ವಾರಗಳಲ್ಲಿ, ಮಾಡಿ ಮನೆಗಳಿಗೆ, ರಾಜಬೀದಿಗಳಲ್ಲಿ, ಓಣಿಗಳಲ್ಲಿ, ಭವನಗಳಲ್ಲಿ ಬೆಂಕಿ ಇಟ್ಟರು. ತೇಷಾಂ ಗೃಹ ಸಹಸ್ರಾಣಿ ದದಾಹುತ ಭುಕ್ತದಾ ಪ್ರಾಸಾದ ಪರ್ವತಾಕಾರ ಪತಂತಿ ಧರಣೀತಲೆ. ವಾನರರು ಹಚ್ಚಿದ ಬೆಂಕಿಯು ಸಾವಿರಾರು ಮನೆಗಳನ್ನು ಸುಟ್ಟು ಹಾಕಿತು. ಪರ್ವತಾಕಾರವಾದ ಪ್ರಾಸಾದಗಳು ಧರಾಶಾಯಿಯಾದವು. ಅಗುರುರ್ದಹ್ಯತೆ ತತ್ರ ಪರಂ ಚೈವ ಸುಚಂದನಂ ಮೌಕ್ತಿಕಾಮಣಯ ಸ್ನಿಗ್ಧ ವಜ್ರಂಚಾಪಿ ಪ್ರಮಾಲಕಂ. ಕೆಲವೆಡೆ ಅಗರುಗಳು, ಉತ್ತಮ ಚಂದನಗಳು, ಮುತ್ತುಗಳು, ಸುಂದರ ಮಣಿ, ವಜ್ರ, ಹವಳ ಹೀಗೆ ಎಲ್ಲವೂ ಸುಟ್ಟು ಭಸ್ಮವಾಗಿ ಹೋದವು. ಚೌಮಂಚ ದಕ್ಷ್ಯತೆ ತತ್ರ ಕೌಶೇಯಂ ಚಾಪಿ ಶೋಭನಂ ಅವಿಕಂ ವಿವಿಧಂ ಚೌರ್ಣಂ ಕಾಂಚನಂ ಭಾಂಡಮಾಯುಧಂ. ಮಹಾಸೌಧಗಳಲ್ಲಿದ್ದ ಪೀತಾಂಬರಗಳು, ರೇಷ್ಮೆ ವಸ್ತ್ರಗಳು, ಕಂಬಳಿಗಳು, ಉಣ್ಣೆಯ ಬಟ್ಟೆಗಳು, ಸುವರ್ಣದ ಆಭರಣಗಳು, ಅಸ್ತ್ರ ಶಸ್ತ್ರಗಳು ಸುಟ್ಟು ಹೋದವು. ನಾನಾ ವಿಕೃತ ಸಂಸ್ಥಾನಂ ವಾಜಿಬಾಂಢಪರಿಚ್ಛದಂ ಗಜ ಗಜಗ್ರೈವೇಯ ರಥಭಾಂಡಾಶ್ಚ ಸಂಸ್ಕೃತಾನ್. ಹಲವಾರು ಆಕಾರಗಳಲ್ಲಿದ್ದ ಕುದುರೆಗಳ ಜೀನು, ಅಡಿವಾಣ ಮುಂತಾದ ಉಪಕರಣಗಳು, ಆನೆಗಳ ಕಂಠಾಭರಣ, ಅವುಗಳನ್ನು ಕಟ್ಟುವ ಹಗ್ಗಗಳು, ಸುಂದರವಾದ ರಥದ ಉಪಕರಣಗಳು ಇವೆಲ್ಲವೂ ಭಸ್ಮವಾದವು. ತನುತ್ರಾಣಿ ಚ ಯೋಧಾನಾಂ ಹಸ್ತ್ಯಶ್ವಾನಾಂ ಚ ವರ್ಮ ಚ ಖಡ್ಗಧನುಂಷಿ ಚಾಬಾಣಾ ಸ್ತೋಮರಾಂಕುಶಶಕ್ತಯಃ ರೋಮಜಂ ವಾಲಜಂ ಚರ್ಮ ವ್ಯಾಘ್ರಜಂ ಚಾಂಡಜಂ ಬಹು
ಚಿಂತಾಮಣಿ ವಿಚಿತ್ರಾಂಶ್ಚ ಪ್ರಾಸಾದಾಂಶ್ಚ ಸಮಂತತಃ ವಿವಿಧಾನಸ್ತ್ರ ಸಂಘಾತಾನಗ್ನಿರ್ದಹತಿ ತತ್ರವೈ. ಯೋಧರ ಮತ್ತು ಆನೆ ಕುದುರೆಗಳ ಕವಚಗಳು, ಧನಸ್ಸು, ನಾಣಿಗಳು, ಬಾಣಗಳು, ತೋಮರ, ಅಂಕುಶ, ಶಕ್ತಾಯುಧ, ಕಂಬಳಿಗಳು, ಚಾಮರಗಳು, ಆಸನೋಪಯೋಗಿ ವ್ಯಾಘ್ರಾಜಿನ, ಕಸ್ತೂರಿಯೇ ಮೊದಲಾದ ಸುಗಂಧ ದ್ರವ್ಯಗಳು, ಮುತ್ತು ಮಣಿಗಳಿಂದ ನಿರ್ಮಿತ ಪ್ರಾಸಾದಗಳು, ವಿಧ ವಿಧವಾದ ಅಸ್ತ್ರ ಸಮೂಹಗಳು, ಇವೆಲ್ಲವನ್ನು ಹರಡಿಕೊಂಡಿರುವ ಬೆಂಕಿಯು ಸುಟ್ಟು ಹಾಕಿತು. ನಾನಾ ವಿಧಾಂಗ್ರಹಾಂಶ್ಚಿತ್ರಾನ್ ಗದಾಹುತ ಭುಕ್ತದ ಆವಾಸಾನ್ ರಾಕ್ಷಸಾನಾಂಚ ಸರ್ವೇಷಾಂ ಗೃಹಗೃದ್ನುಮಾಂ ಹೇಮಚಿತ್ರತನುತ್ರಾಣಾಂ ಸಗ್ಭಾಂಡಾಂಬರಧಾರಿಣಾಂ. ಆಗ ಅಗ್ನಿಯು ನಾನಾ ವಿಧವಾದ ವಿಚಿತ್ರ ಮನೆಗಳನ್ನು ಸುಡಲು ಪ್ರಾರಂಭಿಸಿತು. ಮನೆಯಲ್ಲಿ ಆಸಕ್ತರಾಗಿದ್ದ, ಸುವರ್ಣಮಯ ಕವಚಗಳನ್ನು ತೊಟ್ಟಿದ್ದ, ವಸ್ತ್ರಾಭರಣಗಳಿಂದ ಅಲಂಕೃತರಾಗಿದ್ದ ರಾಕ್ಷಸರನ್ನು, ಅವರ ಮನೆಗಳನ್ನು ಅಗ್ನಿಯು ದಹಿಸಿಬಿಟ್ಟಿತು. ಸೇಧುಪಾನಚಲಾಕ್ಷಾಣಾಂ ಮದ ವಿಹ್ವಲಗಾಮಿನಾಂ ಕಾಂತಾಲಂಬಿತ ವಸ್ತ್ರಾಣಾಂ ಶತ್ರು ಸಂಜಾತ ಮನ್ಯುನಾಂ ಗದಾಶೂಲಾಸಿ ಹಸ್ತಾನಾಂ ಖಾದತಾಂ ಪಿಬತಾಮಪಿ ಶಯನೇಷು ಮಹಾರ್ಹೇಷು ಪ್ರಸುಪ್ತಾನಾಂ ಪ್ರಿಯೈಃ ಸಹ ತ್ರಸ್ತಾನಾಂ ಗಚ್ಚತಾಂ ತೂರ್ಣಂ ಪುತ್ರಾನಾದಾಯ ಸರ್ವತಃ ತೇಷಾಂ ಶತಸಹಸ್ರಾಣಿ ತದಾ ಲಂಕಾ ನಿವಾಸಿನಾಂ ಆದಹತ್ಪಾವಕಸ್ತಜ್ವಾಲ ಚ ಪುನಃ ಪುನಃ. ಮದ್ಯಪಾನದಿಂದ ಕಣ್ಣುಗಳು ಚಂಚಲರಾಗಿದ್ದ ಅಮಲಿನಲ್ಲಿ ವಿಹ್ವಲರಾಗಿ ತೂರಾಡುತ್ತಿದ್ದ, ಯಾರ ವಸ್ತ್ರಗಳನ್ನು ಅವನ ಪ್ರೇಯಸಿ ಹಿಡಿದೆಳೆಯುತ್ತಿದ್ದಳೋ, ಶತ್ರುಗಳ ಮೇಲೆ ಕುಪಿತರಾಗಿದ್ದ ಯಾರ ಕೈಗಳಲ್ಲಿ ಗದೆ, ಖಡ್ಗ, ಶೂಲಗಳು ಶೋಭಿಸುತ್ತಿದ್ದವು, ಯಾರು ಭಕ್ಷ್ಯ ಭೋಜ್ಯಾದಿಗಳಲ್ಲಿ ತೊಡಗಿದ್ದರು, ಯಾರು ಅಮೂಲ್ಯ ಶಯ್ಯಗಳಲ್ಲಿ ತಮ್ಮ ಪ್ರಾಣವಲ್ಲಭೆಯರ ಸಂಘದಲ್ಲಿ ಇದ್ದರು, ಅಗ್ನಿಯ ಭಯದಿಂದ ಮಕ್ಕಳನ್ನು ಎತ್ತಿಕೊಂಡು ಓಡುತ್ತಿದ್ದರು, ಇಂತಹ ಲಕ್ಷಾಂತರ ಲಂಕಾ ನಿವಾಸಿಗಳನ್ನು ಬೆಂಕಿಯು ಸುಟ್ಟು ಭಸ್ಮವಾಗಿಸುತ್ತಾ ಪುನಃ ಪುನಃ ಪ್ರಜ್ವಲಿಸುತ್ತಲೇ ಇತ್ತು. ಸಾರವಂತಿ ಮಹಾರ್ಹಾಣಿ ಗಂಭೀರ ಗುಣವಂತಿ ಚ ಹೇಮಚಂದ್ರಾರ್ಧಚಂದ್ರಾಣಿ ಚಂದ್ರಶಾಲೋನ್ನತಾನಿ ಚ ಚಿತ್ರಗವಾಕ್ಷಾಣಿ ಸಾಧಿಷ್ಠಾನಾನಿ ಸರ್ವಶಃ ಮಣಿವಿದ್ರುಮ ಚಿತ್ರಾಣಿ ಸ್ಪೃಶಂತೀವ ದಿವಾಕರಂ ಕ್ರೌಂಚ ಬರ್ಹಿಣ ವೀಣಾನಾಂ ಭೂಷಣಾನಾಂ ಚ ನಿಸ್ವನೈಃ ನಾದಿತಾನ್ಯಚಲಾಭಾನಿ ವೇಶ್ಮಾನ್ಯಗ್ನಿರ್ದದಾಹಸಃ. ಬಹಳ ಭದ್ರವಾಗಿದ್ದ, ಬಹುಮೂಲ್ಯದ ಗಾಂಭೀರ್ಯದಿಂದ ಸಂಪನ್ನರಾಗಿದ್ದ, ಅನೇಕ ಕೊಠಡಿಗಳಿಂದ ಕೂಡಿದ್ದು, ಅತ್ಯಂತ ಗಹನವಾಗಿದ್ದ, ಸುಂದರ ಸುವರ್ಣಮಯವಾಗಿದ್ದ, ಅರ್ಧಚಂದ್ರಾಕಾರದಲ್ಲಿಯೂ ಪೂರ್ಣ ಚಂದ್ರಾಕಾರದಲ್ಲಿಯೂ ಇದ್ದ, ಶಿರೋಗ್ರಹಗಳಿಂದ ಎತ್ತರವಾಗಿ ಕಾಣುತ್ತಿದ್ದ, ಹಾಸಿಗೆ, ಪೀಠೋಪಕರಣ ಮುಂತಾದ ಗೃಹೋಪಯೋಗಿ ವಸ್ತುಗಳಿಂದ ಸಂಪನ್ನವಾಗಿದ್ದ, ಮಣಿಗಳಿಂದಲೂ ಹವಳಗಳಿಂದಲೂ ಚಿತ್ರಿತವಾಗಿದ್ದ, ಸೂರ್ಯನನ್ನು ಸ್ಪರ್ಶಿಸುವವೋ ಎಂಬಂತೆ ಕಾಣುತ್ತಿದ್ದ, ಕ್ರೌಂಚ ನವಿಲುಗಳಿಂದಲೂ ವೀಣೆಯ ಸುಮಧುರ ಧ್ವನಿಯಿಂದಲೂ ಒಡವೆಗಳ ಜನ ಜನ ಶಬ್ದದಿಂದಲೂ ತುಂಬಿದ್ದ ಪರ್ವತೋಪಮ ಮಹಾಸೌಧಗಳನ್ನು ಪ್ರಜ್ವಲಿತ ಅಗ್ನಿಯು ಸುಟ್ಟು ಹಾಕಿತು. ಅಂದರೆ ಹಿಂದೆ ಹನುಮಂತನು ಮೊದಲ ಬಾರಿಗೆ ಲಂಕಾದಹನವನ್ನು ಮಾಡಿದ್ದಾಗ ಯಾವ ಯಾವ ಸೌಧಗಳೆಲ್ಲವೂ ಸುಟ್ಟು ಹೋಗಿದ್ದವು, ಇಷ್ಟು ಅಲ್ಪ ಅವಧಿಯಲ್ಲಿಯೇ ಬಹಳ ಬೇಗ ಆ ಸೌಧಗಳಲ್ಲಿ ಬಹಳಷ್ಟನ್ನು ಅವರು ಮರು ನಿರ್ಮಿಸಿರಬೇಕು. ಇಲ್ಲದೆ ಹೋದರೆ ಆಗ ಲಂಕೆಯೇ ಬೂದಿಯಾಯಿತೆಂಬುದನ್ನು ಹನುಮಂತನು ನೋಡಿದ್ದನು. ಅಂತಹ ಲಂಕೆಯನ್ನು ಪುನರ್ನಿರ್ಮಿಸುವಂತಹ, ಅಂದರೆ ಅಷ್ಟು ವೇಗವಾಗಿ ಪುನರ್ನಿರ್ಮಿಸುವಷ್ಟು ಸಂಪನ್ಮೂಲಗಳು, ಸಂಪತ್ತು ಲಂಕೆಯಲ್ಲಿ ಹೇರಳವಾಗಿತ್ತು. ಜ್ವಲನೀನ ಪರೀತಾನಿ ತೋರಣಾನಿ ಚಕಾಶಿರೆ ವಿದ್ಯುದ್ಭಿರಿವ ನದ್ದಾನಿ ಮೇಘಜಾಲಾನಿ ಧರ್ಮಗೆ. ಜ್ವಾಲೆಗಳಿಂದ ಸುತ್ತುವರೆದ ಲಂಕೆಯ ಮಹಾದ್ವಾರಗಳು ಗ್ರೀಷ್ಮ ಋತುವಿನ ಮಿಂಚಿನಿಂದ ಕೂಡಿದ ಮೇಘ ಸಮೂಹಗಳಂತೆ ಪ್ರಕಾಶಿಸುತ್ತಿದ್ದವು. ಜ್ವಲನೇನ ಪರೀತಾನಿ ಗೃಹಾಣಿ ಪ್ರಚಕಾಶಿರೆ ಭಾವಾಗ್ನಿದೀಪ್ತಾನಿ ಯಥಾ ಶಿಖರಾಣಿ ಮಹಾಗಿರೇ. ಮಹಾಪರ್ವತದ ಶಿಖರಗಳು
ಕಾಡ್ಗಿಚ್ಚಿನಿಂದ ಪ್ರಜ್ವಲಿಸುವಂತೆ ಅಗ್ನಿಯ ಜ್ವಾಲೆಯಿಂದ ಸುತ್ತುವರೆದ ಲಂಕೆಯ ಮನೆಗಳು ಪ್ರಕಾಶಿಸುತ್ತಿದ್ದವು. ವಿಮಾನೇಶು ಪ್ರಸುಪ್ತಾಶ್ಚ ದಕ್ಷ್ಯಮಾನಾವರಾಂಗನಾ ವ್ಯಕ್ತಾಭರಣ ಸಂಯೋಗ ಹ್ಯಾಹೇತ್ಯುಚ್ಚೈರ್ವಿಚಕ್ಷುಷು. 7 ಅಂತಸ್ತಿನ ಭವನಗಳಲ್ಲಿ ಮಲಗಿದ್ದ ಸುಂದರಿಯರು ಬೆಂಕಿಯಲ್ಲಿ ದಹಿಸಲ್ಪಡುತ್ತಿರುವಾಗ ಮೈಮೇಲಿನ ಆಭೂಷಣಗಳನ್ನು ಕಿತ್ತೆಸೆದು ಅಯ್ಯೋ ಶಿವನೇ ಎಂದು ಗಟ್ಟಿಯಾಗಿ ಬೊಪ್ಪಿಟ್ಟರು. ತತ್ರ ಚಾಗ್ನಿಪರೀತಾನಿ ನಿಪೇತುರ್ಭವನಾನ್ಯಪಿ ವಜ್ರಹತಾನೀಮ ಶಿಖರಾಣಿ ಮಹಾಗಿರೇಃ. ಇಂದ್ರನ ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಪರ್ವತ ಶಿಖರಗಳು ಕೆಳಕ್ಕೆ ಬೀಳುತ್ತಿರುವಂತೆ ಅಗ್ನಿಯಿಂದ ಸುತ್ತುವರೆದ ಅನೇಕ ಭವನಗಳು ಕುಸಿದು ಬಿದ್ದವು. ತಾನಿ ನಿರ್ದಹ್ಯಮಾನಾನಿ ದೂರತಃ ಪ್ರಚಕಾಶಿರೇ ಹಿಮವಚ್ಚಿಕರಾಣೀವ ದಹ್ಯಮಾನಾನಿ ಸರ್ವಶಃ. ದಗದಗನೆ ಉರಿಯುತ್ತಿದ್ದ ಗಗನಚುಂಬಿ ಭವನಗಳು ದೂರದಿಂದ ನೋಡಿದವರಿಗೆ ಹಿಮಾಲಯದ ಶಿಖರವೇ ಎಲ್ಲೆಡೆಗಳಿಂದ ಉರಿಯುತ್ತಿದೆಯೋ ಎಂದು ಅನಿಸುತ್ತಿತ್ತು. ಹರ್ಮ್ಯಾಗ್ರೈರ್ದಕ್ಷ್ಯಮಾನೈಶ್ಚ ಜ್ವಾಲಾ ಪ್ರಜ್ವಲಿತೈರಪಿ ರಾತ್ರೌ ಸಾದೃಶ್ಯತೆ ಲಂಕಾ ಪುಷ್ಪಿತೈರಿವ ಕಿಂಶುಕೈಃ. ಜ್ವಾಲೆಗಳಿಂದ ಪ್ರಜ್ವಲಿಸುತ್ತಿದ್ದ ಉರಿಯುತ್ತಿರುವ ಭವನಗಳ ಮೇಲ್ಭಾಗದಿಂದ ಕೂಡಿದ್ದ ಲಂಕೆಯು ರಾತ್ರಿಯಲ್ಲಿ ಅರಳಿ ನಿಂತ ಮುತ್ತುಗದ ಪುಷ್ಪಗಳಂತೆ ಕಂಡುಬರುತ್ತಿತ್ತು. ಅಸ್ಯಧ್ಯಕ್ಷೈರ್ಗಜೈರ್ಮುಕ್ತೈರ್ಮುಕ್ತೈಶ್ಚತುರಗೈರಪಿ ಬಭೂವ ಲಂಕಾ ಲೋಕಾಂತೆ ಭ್ರಾಂತಗ್ರಾಹ ಇವಾರ್ಣವಃ. ಗಜದಳದ ಮುಖ್ಯಸ್ಥರು ಆನೆಗಳನ್ನು, ಅಶ್ವದಳದ ಮುಖ್ಯಸ್ಥರು ಕುದುರೆಗಳನ್ನು ಬಿಚ್ಚಿಬಿಟ್ಟರು. ಅವು ಭಯದಿಂದ ದಿಕ್ಕಾಪಾಲಾಗಿ ಓಡುತ್ತಿದ್ದವು. ಇದರಿಂದ ಲಂಕೆಯು ಪ್ರಳಯ ಕಾಲದಲ್ಲಿ ಭ್ರಾಂತರಾದ ಮೊಸಳೆಗಳು ಅಲೆಯುತ್ತಿದ್ದ ಸಮುದ್ರದಂತೆಯೇ ಕಾಣುತ್ತಿತ್ತು. ಅಶ್ವಮುಕ್ತಂ ಗಜೋ ದೃಷ್ಟ್ವಾ ಕ್ವಚಿದ್ ಭೀತೋಪಸರ್ಪತಿ ಭೀತೋ ಭೀತಂ ಗಜಂ ದೃಷ್ಟ್ವಾ ಕ್ವಚಿದಶ್ವೋ ನಿವರ್ತತೆ. ಕೆಲವೆಡೆ ಬಿಚ್ಚಿ ಓಡುತ್ತಿದ್ದ ಕುದುರೆಗಳನ್ನು ನೋಡಿ ಆನೆಗಳು, ಕೆಲವೆಡೆ ಆನೆಯನ್ನು ನೋಡಿ ಕುದುರೆಗಳು ಹೆದರಿ ಓಡತೊಡಗಿದವು. ಲಂಕಾಯಾಂ ದಹ್ಯಮಾನಾಯಾಂ ಶುಶುಭೇ ಚ ಮಹೋದಧಿಃ ಛಾಯಾ ಸಂಸಕ್ತ ಸಲಿಲೋ ಲೋಹಿತೋದ ಇವಾರ್ಣವಃ. ಲಂಕೆಯು ಹತ್ತಿ ಉರಿಯುವಾಗ ಸಮುದ್ರದಲ್ಲಿ ಬೆಂಕಿಯ ಜ್ವಾಲೆಗಳ ಪ್ರತಿಬಿಂಬ ಬಿದ್ದಿತ್ತು. ಅದರಿಂದ ಆ ಮಹಾಸಾಗರವು ಕೆಂಪು ನೀರಿನಿಂದ ತುಂಬಿದ ಕೆಂಪು ಸಮುದ್ರದಂತೆ ಶೋಭಿಸುತ್ತಿತ್ತು. ಸಾ ಬಭೂವ ಮುಹೂರ್ತೇನ ಹರಿಭಿರ್ದೀಪಿತಾ ಪುರಿ ಲೋಕಸ್ಯಾಸ್ಯ ಕ್ಷಯೇ ಘೋರೆ ಪ್ರದೀಪ್ತೇವ ವಸುಂಧರಾ. ವಾನರರು ಹಚ್ಚಿದ ಬೆಂಕಿಯಿಂದ ಲಂಕೆಯು 2 ಗಳಿಗೆಯಲ್ಲಿ ಜಗತ್ತಿನ ಘೋರ ಸಂಹಾರದ ಸಮಯ ದಗ್ಧವಾದ ಪೃಥ್ವಿಯಂತೆ ಕಂಡುಬರುತ್ತಿತ್ತು. ನಾರೀ ಜನಸ್ಯ ಧೂಮೇನ ವ್ಯಾಪ್ತಸ್ಯೋಚ್ಚೈರ್ವಿನೇದುಷಃ ಸ್ವನೋಜ್ವಲನ ತಪ್ತಸ್ಯ ಶುಶ್ರುವೆ ದಶಯೋಜನಂ. ಹೊಗೆಯಿಂದ ಮುಚ್ಚಿದ ಮತ್ತು ಬೆಂಕಿಯಿಂದ ಸಂತಪ್ತರಾಗಿ ಗಟ್ಟಿಯಾಗಿ ಆರ್ತನಾದ ಮಾಡುವ ಲಂಕೆಯ ನಾರಿಯರ ಕರುಣಾಕ್ರಂದನ 100 ಯೋಜನದವರೆಗೆ ಕೇಳಿಸುತ್ತಿತ್ತು. ಪ್ರದಗ್ಧಕಾಯ ನಪರಾನ್ ರಾಕ್ಷಸಾನ್ ನಿರ್ಗತಾನ್ ಬಹಿಃ ಸಹಸಾಭ್ಯುತ್ಪತಂತೆ ಸ್ಮ ಹರಯೋತ್ಸವಃ. ಸುಟ್ಟು ಹೋದ ಶರೀರಗಳಿಂದ ನಗರದಿಂದ ಹೊರಬರುತ್ತಿದ್ದ ರಾಕ್ಷಸರ ಮೇಲೆ ಯುದ್ಧದ ಇಚ್ಛೆಯುಳ್ಳ ವಾನರರು ದಾಳಿ ಮಾಡುತ್ತಿದ್ದರು. ಉದ್ದುಷ್ಟಂ ರಾಣಾಂಚ ರಾಕ್ಷಸಾನಾಂಚ ನಿಸ್ವನಂ ದಿಶೋ ದಶ ಸಮುದ್ರಂಚ ಪೃಥಿವೀಂ ಚ ವ್ಯನಾದಯತ. ವಾನರರ ಗರ್ಜನೆ ಮತ್ತು ರಾಕ್ಷಸರ ಆರ್ತನಾದದಿಂದ 10 ದಿಕ್ಕುಗಳು, ಸಮುದ್ರ, ಪೃಥಿವಿ ಪ್ರತಿಧ್ವನಿಸಿತು. ವಿಶಲ್ಯೌ ಚ ಮಹಾತ್ಮಾನೌ ತಾವುಭೌ ರಾಮ ಲಕ್ಷ್ಮಣೌ ಅಸಂಭ್ರಾಂತೌ ಜಗ್ರಹತುಸ್ತೆ ಉಭೇ ಧನುಷಿವರೇ. ಇತ್ತ ಬಾಣಗಳು ಬಿದ್ದು ಹೋಗಿ ಸ್ವಸ್ಥರಾದ ಮಹಾತ್ಮರಾದ ಶ್ರೀ ರಾಮ ಲಕ್ಷ್ಮಣರು ಯಾವುದೇ ಗಾಬರಿ ಪಡದೆ ತಮ್ಮ ಶ್ರೇಷ್ಠ ಧನುಸ್ಸುಗಳನ್ನು ಕೈಗೆ ತೆಗೆದುಕೊಂಡರು. ತಥೋ ವಿಸ್ಘಾರಯಾಮಾಸ ರಾಮಶ್ಚ ಬಭೂವ ತುಮುಲ ಶಬ್ದೋ ರಾಕ್ಷಸಾನಾಂ ಭಯಾವಹಃ. ಆಗ ಶ್ರೀರಾಮನು ತನ್ನ ಧನುಷ್ಯವನ್ನು ಸೆಳೆದಾಗ ಭಯಂಕರ ಠಂಕಾರ ಧ್ವನಿ ಉಂಟಾಯಿತು.
ಅದರಿಂದ ರಾಕ್ಷಸರು ಇನ್ನಷ್ಟು ಭಯಗೊಂಡರು. ಅಶೋಭತ ತದಾರಾಮೋ ಧನುರ್ವಿಸ್ಫಾರ ವಿಸ್ಫಾರಯನ್ಮಹತ ಭಗವಾನಿವ ಸಂಕ್ರುದ್ಧೋ ಭವೋ ವೇದಮಯಂ ಧನು. ಶ್ರೀರಾಮಚಂದ್ರನು ತನ್ನ ವಿಶಾಲ ಧನುಸ್ಸನ್ನು ಸೆಳೆಯುವಾಗ ತ್ರಿಪುರಾಸುರನ ಮೇಲೆ ಕುಪಿತನಾದ ಶಂಕರನು ತನ್ನ ವೇದಮಯ ಧನುಸ್ಸಿನ ಠಂಕಾರ ಮಾಡಿದಾಗ ಶೋಭಿಸುವಂತೆ ಶೋಭಿಸಿದನು. ಉದ್ಘುಷ್ಟಂ ರಾಣರಾಣಾಂಚ ರಾಕ್ಷಸಾನಾಂಚ ನಿಸ್ವನಂ ಜ್ಞಾಶಬ್ದಸ್ತಾವುಭೌ ಶಬ್ದಾವತಿ ರಾಮಸ್ಯ ಶುಶ್ರುವೆ. ವಾನರರ ಗರ್ಜನೆ, ರಾಕ್ಷಸರ ಕೋಲಾಹಲ ಇವೆರಡೂ ಶಬ್ದಗಳನ್ನು ಮೀರಿ ಶ್ರೀರಾಮನ ಧನುಷ್ ಠಂಕಾರ ಕೇಳಿಸಿತು. ವಾನರೋದ್ಘುಷ್ಟ ಘೋಷಶ್ಚ ರಾಕ್ಷಸಾನಾಂ ಚ ನಿಸ್ವನಃ ಜ್ಞಾಶಬ್ದಶ್ಚಾಪಿ ರಾಮಸ್ಯ ತತ್ರಯಂ ವ್ಯಾಪ್ತ ದಿಶೋ ದಶ. ವಾನರರ ಗರ್ಜನೆ, ರಾಕ್ಷಸರ ಬೊಬ್ಬೆ ಮತ್ತು ಶ್ರೀರಾಮನ ಧನುಷ್ಟಂಕಾರ ಈ ಮೂರು ಪ್ರಕಾರದ ಶಬ್ದಗಳು ದಶದಿಕ್ಕುಗಳಲ್ಲಿ ವ್ಯಾಪ್ತವಾದವು. ತಸ್ಯ ಕಾರ್ಮುಕ ನಿರ್ಮುಕ್ತೈಶರೈಸ್ತತ್ಪುರಗೋಪುರಂ ಕೈಲಾಸ ಶೃಂಗ ಪ್ರತಿಮಂ ವಿಕೀರ್ಣಮಪತದ್ ಭುವಿ. ಶ್ರೀರಾಮನ ಧನುಸ್ಸಿನಿಂದ ಚಿಮ್ಮಿದ ಬಾಣಗಳಿಂದ ಕೈಲಾಸ ಶಿಖರದಂತೆ ಎತ್ತರವಾಗಿದ್ದ ಲಂಕಾ ನಗರಿಯ ಮಹಾದ್ವಾರಗಳು ಭಿನ್ನ ಭಿನ್ನವಾಗಿ ನೆಲದಲ್ಲಿ ಬಿದ್ದು ಹೋದವು. ತಥೋ ರಾಮ ಶರಾನ್ ದೃಷ್ಟ್ವಾ ವಿಮಾನೇಷು ಗೃಹೇಷು ಚ ಸನ್ನಾಹೋ ರಾಕ್ಷಸೇಂದ್ರಾಣಾಂ ತುಮುಲಃ ಸಮಪದ್ಯತ. 7 ಅಂತಸ್ತಿನ ಮನೆಗಳ ಮೇಲೆ ಹಾಗೂ ಇತರ ಮನೆಗಳ ಮೇಲೆ ಬೀಳುತ್ತಿರುವ ಶ್ರೀರಾಮನ ಬಾಣಗಳನ್ನು ನೋಡಿ ರಾಕ್ಷಸರು ಯುದ್ಧಕ್ಕಾಗಿ ಭಯಂಕರ ಸಿದ್ಧತೆ ಮಾಡಿದರು. ತೇಷಾಂ ಸಂದಕ್ಷ್ಯಮಾನಾನಾಂ ಸಿಂಹನಾದಂ ಚ ಕುರ್ವತಾಂ ಶರ್ಬರಿ ರಾಕ್ಷಸೇಂದ್ರಾಣಾಂ ರೌದ್ರೀ ವಸಮುಪದ್ಯತ. ನಡು ಬಿಗಿದು ಕವಚಾದಿಗಳನ್ನು ತೊಟ್ಟು ಯುದ್ಧಕ್ಕೆ ಸಿದ್ಧರಾಗಿ ಸಿಂಹನಾದ ಮಾಡುತ್ತಿದ್ದ ರಾಕ್ಷಸರಿಗೆ ಆ ರಾತ್ರಿಯು ಕಾಲರಾತ್ರಿಯಂತೆ ಬಂದೊದಗಿತು. ಅಧಿಷ್ಠಾವಾನರೇಂದ್ರಾಸ್ತು ಸುಗ್ರೀವೇಣ ಮಹಾತ್ಮನ ಆಸನ್ನಂ ದ್ವಾರಮಾಸಾದ್ಯ ಯುಧ್ಯಧ್ವಂ ಚ ಪ್ಲವಂಗಮಾಹ. ಆಗ ಮಹಾತ್ಮ ಸುಗ್ರೀವನು ಮುಖ್ಯ ವಾನರರಿಗೆ, ವಾನರ ವೀರರೇ, ನೀವೆಲ್ಲರೂ ತಮ್ಮ ತಮ್ಮ ಸಮೀಪದಲ್ಲಿರುವ ದ್ವಾರಗಳಿಗೆ ಹೋಗಿ ಯುದ್ಧ ಮಾಡಿರಿ ಎಂದು ಆಜ್ಞಾಪಿಸಿದನು. ಯಶ್ಚ ವೋ ವಿತಥಂ ಕುರ್ಯಾಸ್ತತ್ರ ತತ್ರಾಪ್ಯುಪಸ್ಥಿತಃ ಸಹಂತವ್ಯೋಭಿಸಂಪ್ರತ್ಯ ರಾಜಶಾಸನ ದೂಷಕಃ. ನಿಮ್ಮಲ್ಲಿ ಯಾರಾದರೂ ಯುದ್ಧ ಭೂಮಿಯಲ್ಲಿ ಉಪಸ್ಥಿತನಾಗಿ ಯುದ್ಧದಿಂದ ಹಿಮ್ಮೆಟ್ಟಿ ಓಡಿ ಹೋದರೆ ಅವನನ್ನು ನೀವು ಹಿಡಿದು ಕೊಂದು ಹಾಕಿರಿ, ಏಕೆಂದರೆ ಅವನು ರಾಜಾಜ್ಞೆಯನ್ನು ಉಲ್ಲಂಘಿಸಿರುವನು. ತೇಷು ವಾನರ ಮುಖ್ಯೇಷು ದೀಪ್ತೋಲ್ಕೋಜ್ವಲಪಾಣಿಷು ಸ್ಥಿತೇಷು ದ್ವಾರಮಾಶ್ರಿತ್ಯ ರಾವಣಂ ಕ್ರೋಧ ಆವಿಶತ. ಆ ಸುಗ್ರೀವಾಜ್ಞೆಗನುಸಾರ ಮುಖ್ಯ ವಾನರರು ಉರಿಯುವ ಪಂಜನ್ನು ಹಿಡಿದು ನಗರ ದ್ವಾರಗಳಲ್ಲಿ ನಿಂತುಕೊಂಡಾಗ ರಾವಣನಿಗೆ ಭಾರಿ ಕೋಪ ಬಂತು. ತಸ್ಯ ಜೃಂಭಿತ ವಿಕ್ಷೇಪಾದ್ ವ್ಯಾಮಿಶ್ರಾವೈ ದಿಶೋ ದಶ ರೂಪವಾನಿವ ರುದ್ರಸ್ಯ ಮನ್ಯುರ್ಗಾತ್ರೇಶ್ವದೃಶ್ಯತ. ಅವನು ಆಕಳಿಸುತ್ತಾ ಮೈಮುರಿದಾಗ ದಶ ದಿಕ್ಕುಗಳು ವ್ಯಾಕುಲಗೊಂಡವು. ಅವನು ಕಾಲರುದ್ರನಲ್ಲಿ ಪ್ರಕಟವಾದ ಮೂರ್ತಿಮಂತ ಕ್ರೋಧದಂತೆ ಕಂಡುಬರುತ್ತಿದ್ದನು. ಸಕುಂಭಂ ಚ ನಿಕುಂಭಂ ಚ ರಾಂಕುಂಭಕರ್ಣಾತ್ಮಜಾವುಭೋ ಪ್ರೇಷಯಾಮಾಸ ಸಂಕ್ರುದ್ಧೋ ರಾಕ್ಷಸೈರ್ಬಹುಭಿಃ ಸಹ. ಕ್ರೋಧಗೊಂಡ ರಾವಣನು ಕುಂಭಕರ್ಣನ ಮಕ್ಕಳಾದ ಕುಂಭ ಮತ್ತು ನಿಕುಂಭರನ್ನು ಅನೇಕ ರಾಕ್ಷಸರೊಂದಿಗೆ ಯುದ್ಧಕ್ಕೆ ಕಳಿಸಿದನು. ಯೂಪಾಕ್ಷೋಣಿತಾಕ್ಷಶ್ಚ ಪ್ರಜಂಘಕಂಪನಸ್ತಥಾ ನಿರ್ಯಯುಃ ಕುಂಭಕರ್ಣಿಭ್ಯಾಂ ಸಹ ರಾವಣ ಶಾಸನಾತ್. ರಾವಣನ ಆಜ್ಞೆಯಂತೆ ಯೂಪಾಕ್ಷ, ಶೋಣಿತಾಕ್ಷ, ಪ್ರಜಂಘ ಮತ್ತು ಕಂಪನ ಇವರು ಕೂಡ ಕುಂಭಕರ್ಣನ ಪುತ್ರರಾದ ಕುಂಭ ನಿಕುಂಭರೊಂದಿಗೆ ಯುದ್ಧಕ್ಕಾಗಿ ಹೊರಟರು. ಶಶಾಸ ಚೈವ ತಾನ್ ಸರ್ವಾನ್ ರಾಕ್ಷಸಾನ್ ಸುಮಹಾಬಲಾನ್ ರಾಕ್ಷಸ ಗಚ್ಚತಾದ್ಯೈವ ಸಿಂಹನಾದಂ ಚ ನಾದಯನ್. ಆಗ ಸಿಂಹದಂತೆ ಗರ್ಜಿಸುತ್ತಾ, ವೀರ ನಿಶಾಚರರೇ, ಇದೇ ರಾತ್ರಿ ನೀವು ಯುದ್ಧಕ್ಕಾಗಿ ಹೋಗಿರಿ ಎಂದು ಸಮಸ್ತ ಮಹಾಬಲಿ ರಾಕ್ಷಸರಿಗೆ ಆದೇಶ ಕೊಟ್ಟನು.
ತತಸ್ತು ಚೋದಿತಾಸ್ತೇನ ರಾಕ್ಷಸಾ ಜ್ವಲಿತಾಯುಧಾಃ ಲಂಕಾಯಾನ್ಯರ್ಯುಯುರ್ವೀರಾ ಪ್ರಣದಂತ ಪುನಃ ಪುನಃ. ರಾಕ್ಷಸ ರಾವಣನ ಆಜ್ಞೆ ಪಡೆದು ಆ ವೀರ ರಾಕ್ಷಸರು ಕೈಗಳಲ್ಲಿ ಹೊಳೆಯುವ ಅಸ್ತ್ರಶಸ್ತ್ರಗಳನ್ನು ಧರಿಸಿ ಪದೇ ಪದೇ ಗರ್ಜಿಸುತ್ತಾ ಲಂಕೆಯಿಂದ ಹೊರಟರು. ರಕ್ಷಸಾಂಭೂಷಣಸ್ಥಾಭಿರ್ಭಾಭಿ ಸ್ವಾಭಿಶ್ಚ ಸರ್ಪಶಃ ಚಕ್ರಸ್ತೆ ಸಪ್ರಭಂ ವ್ಯೋಮ ಹರಯಶ್ಚಾಗ್ನಿಭಿಃ ಸಹ. ರಾಕ್ಷಸರು ತಮ್ಮ ಆಭೂಷಣಗಳಿಂದ ಮತ್ತು ತಮ್ಮ ಪ್ರಭೆಯಿಂದ ವಾನರರ ಪಂಜಿನ ಬೆಳಕಿನಿಂದ ಅಲ್ಲಿಯ ಆಕಾಶವನ್ನು ಪ್ರಕಾಶಮಯವಾಗಿಸಿದರು. ತತ್ರ ತಾರಾಧಿಪಸ್ಯಾಭಾ ತಾರಾಣಾಂಚ ತಥೈವ ಚ ತ್ರಯೋರಾಭರಣಾಭಾ ಚ ಜ್ವಲಿತಾಧ್ಯಾಮಭಾಸಯತ್. ಚಂದ್ರನ ನಕ್ಷತ್ರಗಳ ಮತ್ತು ಎರಡು ಸೈನ್ಯಗಳ ಆಭೂಷಣಗಳ ಪ್ರಜ್ವಲಿತ ಪ್ರಭೆಯಿಂದ ಅದು ಆಕಾಶವನ್ನು ಪ್ರಕಾಶಿತಗೊಳಿಸಿತು. ತತ್ರ ತಾರಾಧಿಪಸ್ಯಾಭಾ ತಾರಾಣಾಂಚ ತಥೈವ ಚ ತ್ರಯೋರಾಭರಣಾಭಾ ಚ ಜ್ವಲಿತಾಧ್ಯಾಮಭಾಸಯತ್. ಚಂದ್ರನ ನಕ್ಷತ್ರಗಳ ಮತ್ತು ಎರಡು ಸೈನ್ಯಗಳ ಆಭೂಷಣಗಳ ಪ್ರಜ್ವಲಿತ ಪ್ರಭೆಯಿಂದ ಅದು ಆಕಾಶವನ್ನು ಪ್ರಕಾಶಿತಗೊಳಿಸಿತು. ಚಂದ್ರಾಭಾಭೂಷಣಾಭಾ ಚ ಗ್ರಹಾಣಾಂ ಜ್ವಲತಾಂ ಚ ಭಾ ಹರಿರಾಕ್ಷಸ ಸೈನ್ಯಾನಿ ಭ್ರಾಜಯಾಮಾಸ ಸರ್ವತಃ. ಚಂದ್ರನ ಬೆಳದಿಂಗಳು ಆಭರಣಗಳ ಪ್ರಭೆ ಪ್ರಕಾಶಮಾನ ಗ್ರಹಗಳ ದೀಪ್ತಿಯಿಂದ ಎಲ್ಲ ಕಡೆಗಳಿಂದ ರಾಕ್ಷಸ ಮತ್ತು ವಾನರರ ಸೈನ್ಯಗಳು ಬೆಳಗುತ್ತಿದ್ದವು. ತತ್ರ ಚಾರ್ಧ್ವಪ್ರದೀಪ್ತಾನಾಂ ಗ್ರಹಾಣಾಂ ಸಾಗರ ಪುನಃ ಭಾಭಿಃ ಸಂಸಕ್ತ ಸಲಿಲಶ್ಚಲೋರ್ಮ್ಯಶುಭೇಧಿಕಂ. ಲಂಕೆಯಲ್ಲಿ ಅರ್ಧ ಸುಟ್ಟ ಗ್ರಹಗಳ ಪ್ರಭೆಯು ಜಲದಲ್ಲಿ ಪ್ರತಿಬಿಂಬಿತವಾಗಿ ಚಂಚಲವಾದ ಸಮುದ್ರವು ಹೆಚ್ಚು ಶೋಭಿಸತೊಡಗಿತು. ಪತಾಕಾ ಧ್ವಜ ಸಂಯುಕ್ತಮುತ್ತಮಾಸಿ ಪರಶ್ಚದಂ ಭೀಮಾಶ್ವರಥ ಮಾತಂಗಂ ನಾನಾಪತ್ನ ಸಮಾಕುಲಂ ದೀಪ್ತಶೂಲ ಗದಾ ಖಡ್ಗ ಪ್ರಾಸತೋಮರ ಕಾರ್ಮುಕಂ ಭದ್ರಾಕ್ಷಸ ಬಲಂ ಭೀಮಂ ಘೋರ ವಿಕ್ರಮ ಪೌರುಷಂ. ರಾಕ್ಷಸರ ಆ ಭಯಂಕರ ಸೈನ್ಯವು ಧ್ವಜ ಪತಾಕೆಗಳಿಂದ ಶೋಭಿಸುತ್ತಿತ್ತು. ಸೈನಿಕರ ಕೈಗಳಲ್ಲಿ ಉತ್ತಮ ಖಡ್ಗ ಕೊಡಲಿಗಳು ಹೊಳೆಯುತ್ತಿದ್ದವು. ಭಯಾನಕ ಕುದುರೆ, ಆನೆ ಮತ್ತು ನಾನಾ ರೀತಿಯ ಪದಾತಿಗಳಿಂದ ಅದು ಸಂಪನ್ನವಾಗಿತ್ತು. ಹೊಳೆಯುವ ಶೂಲ, ಗದೆ, ಕತ್ತಿ, ಗುರಾಣಿ, ತೋಮರ, ಧನುಸ್ಸು ಮುಂತಾದವುಗಳಿಂದ ಕೂಡಿದ ಆ ಸೈನ್ಯವು ಭಯಾನಕ ವಿಕ್ರಮ ಮತ್ತು ಪುರುಷಾರ್ಥವನ್ನು ಪ್ರಕಟಿಸುವಂತಹದ್ದಾಗಿತ್ತು. ದದೃಶೇ ಜ್ವಲಿತ ಪ್ರಾಸಂ ಕಿಂಕಿಣಿ ಶತನಾದಿತಂ ಹೇಮಜಾಲಾಚಿತ ಭುಜಂ ವ್ಯಾವೇಷ್ಟಿತ ಪರಶ್ವಧಂ ವ್ಯಾಘೂರ್ಣಿತಮಶಾಸ್ತ್ರಂ ಬಾಣ ಸಂಸಕ್ತ ಕಾರ್ಮುಕಂ ಗಂಧಮಾಲ್ಯಮಧೋತ್ಸೇಕ ಸಂಮೋದಿತ ಮಹಾನಿಲಂ ಘೋರಂ ಶೂರಜನಾಕೀರ್ಣಂ ಮಹಾಂಬುಧರ ನಿಸ್ವನಂ. ಆ ಸೈನ್ಯದಲ್ಲಿ ಭಲ್ಲೆಗಳು ಹೊಳೆಯುತ್ತಿದ್ದವು. ಸಾವಿರಾರು ಗೆಜ್ಜೆಗಳ ಝೇಂಕಾರ ಕೇಳಿಬರುತ್ತಿತ್ತು. ಸೈನಿಕರು ಭುಜಗಳಲ್ಲಿ ಸ್ವರ್ಣ ಆಭೂಷಣಗಳನ್ನು ಧರಿಸಿದ್ದರು. ಕೊಡಲಿಗಳನ್ನು ಬೀಸುತ್ತಾ ದೊಡ್ಡ ದೊಡ್ಡ ಶಸ್ತ್ರಗಳನ್ನು ತಿರುಗಿಸುತ್ತಿದ್ದರು. ಚಂದನ, ಪುಷ್ಪಮಾಲೆ ಮತ್ತು ಮಧುವಿನಿಂದಾಗಿ ಅಲ್ಲಿಯ ವಾತಾವರಣದಲ್ಲಿ ಅನುಪಮ ಪರಿಮಳ ಪಸರಿಸಿತ್ತು. ಆ ಸೈನ್ಯವು ಶೂರವೀರರಿಂದ ವ್ಯಾಪ್ತ ಹಾಗೂ ಮೇಘ ಘರ್ಜನೆಯಂತಹ ಸಿಂಹನಾದದಿಂದ ಭಯಂಕರವಾಗಿ ಕಂಡುಬರುತ್ತಿತ್ತು. ತದೃಷ್ಟ್ವಾ ಬಲಮಾಯಾಂತಂ ರಾಕ್ಷಸಾನಾಂ ದುರಾಸದಂ ಸಂಚಚಾಲ ಪ್ಲವಂಗಾನಾಂ ಬಲಮುಚ್ಚೈರ್ನನಾದ ಚ. ರಾಕ್ಷಸರ ಆ ದುರ್ಜಯ ಸೈನ್ಯವು ಬಂದಿರುವುದನ್ನು ನೋಡಿ ವಾನರ ಸೈನ್ಯವು ಮುಂದುವರಿದು ಗಟ್ಟಿಯಾಗಿ ಗರ್ಜಿಸತೊಡಗಿತು. ಗವೇನಾಪ್ಲುತ್ಯ ಚ ಪುನಸ್ತದ್ಬಲಂ ರಕ್ಷಸಾಂ ಮಹತ್ ಅಭ್ಯಯಾತ್ ಪ್ರತ್ಯರಿಬಲಂ ಪತಂಗಾಯಿವ ಪಾವಕಂ. ರಾಕ್ಷಸರ ವಿಶಾಲ ಸೈನ್ಯವು ವೇಗವಾಗಿ ನೆಗೆಯುತ್ತಾ ಪತಂಗವು ಭೂಮಿಯ ಮೇಲೆ ಬೆಂಕಿಯ ಮೇಲೆ ಮುಗಿ ಬೀಳುವಂತೆ ಶತ್ರು ಸೈನ್ಯದ ಕಡೆಗೆ ಮುಂದಡಿಗಿಟ್ಟಿತು. ತೇಷಾಂ ಭುಜ ಪರಾಮರ್ಶ ವ್ಯಾಮೃಷ್ಟ ಪರಿಘಾಷಣಿ ರಾಕ್ಷಸಾನಾಂ ಬಲಂ ಶ್ರೇಷ್ಠಂ ಭೂಯ ಪರಮಶೋಭತ. ಭುಜಗಳ ಕಂಪನದಿಂದಾಗಿ ಪರಸ್ಪರ ಸಂಘರ್ಷಿಸುತ್ತಿದ್ದ ಪರಿಘ ವಜ್ರಾಯುಧಗಳಿಂದ ಕೂಡಿದ್ದ ಆ ರಾಕ್ಷಸರ ಶ್ರೇಷ್ಠವಾದ ಸೈನ್ಯವು ಅತ್ಯಂತ ಶೋಭಿಸುತ್ತಿತ್ತು. ತತ್ರೋನ್ಮತ್ತ
ಯುವೋತ್ಪೀತುರ್ಹರಯೋಥಯೋತ್ಸವಃ ತರುಶೈಲೈರಭಿಘ್ನಂತೋ ಮುಷ್ಟಿಭಿಶ್ಚ ನಿಶಾಚರ. ಯುದ್ಧದ ಇಚ್ಛೆಯುಳ್ಳ ವಾನರರು ಉನ್ಮತ್ತರಂತಾಗಿ ವೃಕ್ಷಗಳಿಂದ, ಬಂಡೆಗಳಿಂದ, ಮುಷ್ಟಿಗಳಿಂದ ನಿಶಾಚರರನ್ನು ಪ್ರಹರಿಸುತ್ತಾ ಅವರನ್ನು ಆಕ್ರಮಿಸಿದರು. ತಥೈವಾಪತತಾಂ ತೇಷಾಂ ಹರೀಣಾಂ ನಿಶಿತೈಶ್ಚರೈಃ ಶಿರಾಂಸಿ ಸಹಸಾ ಜಹ್ರು ರಾಕ್ಷಸಾ ಭೀಮ ವಿಕ್ರಮಾಃ. ಹೀಗೆಯೇ ಭಯಾನಕ ಪರಾಕ್ರಮಿ ನಿಶಾಚರರು ಕೂಡ ತಮ್ಮ ತೀಕ್ಷ್ಣ ಬಾಣಗಳಿಂದ ಮುಂದೆ ಬಂದ ವಾನರರ ಮಸ್ತಕಗಳನ್ನು ಕಡಿದು ಬೀಳಿಸುತ್ತಿದ್ದರು. ದಶನೈರ್ಹತ ಕರ್ಣಾಶ್ಚ ಮುಷ್ಟಿಭಿರ್ಭಿನ್ನಮಸ್ತಕಾಃ ಶಿಲಾಪ್ರಹಾರ ಭಗ್ನಾಂಗ ವಿಚೇರುಸ್ತ್ರಾಕ್ಷಸಾಃ. ವಾನರರು ಕೂಡ ಹಲ್ಲುಗಳಿಂದ ಆ ನಿಶಾಚರರ ಕಿವಿಗಳನ್ನು ಕಚ್ಚಿ ಹರಿದು ಬಿಟ್ಟರು. ಮುಷ್ಟಿಗಳಿಂದ ಹೊಡೆದು ತಲೆ ಒಡೆದು ಹಾಕಿದರು. ಶಿಲಾ ಪ್ರಹಾರದಿಂದ ಅಂಗಭಂಗಗೊಳಿಸಿದರು. ಆ ಸ್ಥಿತಿಯಲ್ಲಿ ರಾಕ್ಷಸರು ಅಲ್ಲಿ ಸಂಚರಿಸುತ್ತಿದ್ದರು. ತಥೈವಾಪ್ಯಪರೇ ತೇಷಾಂ ಕಪೀನಾಮಸಿಭಿಃ ಸಶಿತೈಃ ಪ್ರವೀರಾನಭಿತೋ ಜಗ್ನ ಘೋರ ರೂಪಾ ನಿಶಾಚರಾಃ. ಹೀಗೆಯೇ ಘೋರ ರೂಪಧಾರಿ ನಿಶಾಚರರು ಮುಖ್ಯ ಮುಖ್ಯ ವಾನರನ್ನು ತಮ್ಮ ಹರಿತವಾದ ಖಡ್ಗಗಳಿಂದ ಗಾಯಗೊಳಿಸಿದರು. ನಂತಮನ್ಯಂ ಜಘಾನಾನ್ಯ ಪಾತಯಂತಮಪಾತಯತ್ ಗರ್ಗಮಾಣಂ ಜಗರ್ಹಾನ್ಯೋ ದಶಂತಮಪರೋದಶತ್. ಒಬ್ಬ ವೀರನು ಶತ್ರುಪಕ್ಷದ ಯೋಧನನ್ನು ಕೊಲ್ಲತೊಡಗಿದಾಗ ಇನ್ನೊಬ್ಬನು ಬಂದು ಅವನನ್ನು ಹೊಡೆಯುತ್ತಿದ್ದನು. ಹೀಗೆ ಒಬ್ಬನು ಬೀಳಿಸುವುದನ್ನು ನೋಡಿ ಇನ್ನೊಬ್ಬನು ಬಂದು ಅವನನ್ನು ಧರಾಶಾಯಿಯಾಗಿಸುತ್ತಿದ್ದನು. ಒಬ್ಬನನ್ನು ನಿಂದಿಸುವವನನ್ನು ಇನ್ನೊಬ್ಬನು ನಿಂದಿಸುತ್ತಿದ್ದನು. ಒಬ್ಬನನ್ನು ಹಲ್ಲಿನಿಂದ ಕಡಿದಾಗ ಇನ್ನೊಬ್ಬನು ಬಂದು ಕಚ್ಚುತ್ತಿದ್ದನು. ದೇಹಿ ದೇಹೀತ್ಯನ್ಯೋ ದದಾತ್ಯನ್ಯೋ ದದಾಮೀತ್ಯ ಪರಶ್ಪುನಃ ಕಿಂ ಕ್ಲೇಶಯಸಿ ತಿಷ್ಠೇತಿ ತತ್ರಾನ್ಯೋನ್ಯಂ ಬಭಾಷಿರೆ. ಒಬ್ಬನು ಬಂದು ನನಗೆ ಯುದ್ಧ ಮಾಡಲು ಬಿಡು ಎಂದು ಹೇಳಿದಾಗ ಇನ್ನೊಬ್ಬನು ಯುದ್ಧದ ಅವಕಾಶ ಕೊಡುತ್ತಿದ್ದನು. ಮೂರನೆಯವನು ಬಂದು ನೀನೇಕೆ ಕಷ್ಟಪಡುವೆ, ನಾನು ಇವನೊಂದಿಗೆ ಯುದ್ಧ ಮಾಡುವೆನು. ಹೀಗೆ ಪರಸ್ಪರ ಮಾತುಗಳನ್ನು ಆಡುತ್ತಿದ್ದರು. ವಿಪ್ರಲಂಬಿತ ಶಸ್ತ್ರಂಚ ವಿಮುಕ್ತ ಕವಚಾಯುಧಂ ಸಮುದ್ಯತ ಮಹಾಪಾಸಂ ಯಷ್ಟಿಶೂಲಾಸಿ ಕುಂತಲಂ ಪ್ರಾವರ್ತತ ಮಹಾರೌದ್ರಂ ಯುದ್ಧಂ ವಾನರ ರಕ್ಷಸಾಂ ವಾನರಾನ್ ದಶ ಸಪ್ತೇತಿ ರಾಕ್ಷಸ ಜಘ್ನುರಾಹವೇ ರಾಕ್ಷಸಾನ್ ದಶ ಸಪ್ತೇತಿ ವಾನರಾಶ್ವಾಭ್ಯಪಾತಯನ್. ಆಗ ವಾನರರಿಗೂ ರಾಕ್ಷಸರಿಗೂ ಭಯಂಕರ ಯುದ್ಧ ನಡೆಯಿತು. ಆಯುಧಗಳು ಬೀಳುತ್ತಿದ್ದವು. ಕವಚ ಅಸ್ತ್ರ ಶಸ್ತ್ರಗಳು ಕಳಚಿ ಬೀಳುತ್ತಿದ್ದವು. ಎತ್ತಿ ಹಿಡಿದ ದೊಡ್ಡ ದೊಡ್ಡ ಭಲ್ಲೆಗಳು ಕಾಣುತ್ತಿದ್ದವು. ಮುಷ್ಟಿಗಳಿಂದ ಶೂಲ ಖಡ್ಗಗಳಿಂದ ಪ್ರಹಾರ ನಡೆಯುತ್ತಿತ್ತು. ಆ ಯುದ್ಧದಲ್ಲಿ ರಾಕ್ಷಸರು 10 ವಾನರರನ್ನು ಒಟ್ಟಿಗೆ ಕೊಲ್ಲುತ್ತಿದ್ದರು. ಹಾಗೂ ವಾನರರು 7 ರಾಕ್ಷಸರನ್ನು ಒಟ್ಟಿಗೆ ನೆಲಸಮ ಮಾಡುತ್ತಿದ್ದರು. ವಿಪ್ರಲಂಬಿತ ವಸ್ತ್ರಂಚ ವಿಮುಕ್ತ ಕವಚ ಧ್ವಜಂ ಬಲಂ ರಾಕ್ಷಸಮಾಲಂಭ್ಯ ವಾನರ ಪರ್ಯವಾರಯನ್. ರಾಕ್ಷಸರ ವಸ್ತ್ರಗಳು ಕಳಚಿದ ಕವಚ ಧ್ವಜ ತುಂಡಾದ ಆ ರಾಕ್ಷಸ ಸೈನ್ಯವನ್ನು ತಡೆದು ವಾನರರು ಎಲ್ಲ ಕಡೆಗಳಿಂದ ಆಕ್ರಮಣ ಮಾಡಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 75ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.